ಸರಿಗಮಪ ಸೀಸನ್ 21 ಮುಕ್ತಾಯ ಆಗಿದೆ. ವಿನ್ನರ್ ಯಾರು ಅನ್ನೋದು ನಿಮಗೆಲ್ಲ ಗೊತ್ತೇ ಆಗಿದೆ. ಈ ಒಂದು ಶೋದ ಮೂಲಕ ಸಾಕಷ್ಟು ಪ್ರತಿಭೆಗಳ ಪರಿಚಯ ಆಗಿದೆ ಕರ್ನಾಟಕದ ಜನತೆಗೆ. ಅದರಲ್ಲೂ ಕೂಡ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಚಿರಪರಿಚಿತ ಅಂತ ಇದ್ದಂತಹ ಮುಖ ಬಾಳು ಬೆಳಗುಂದಿ ಅವರದ್ದು. ಆದರೆ ಸರಿಗಮಪ ಸೀಸನ್ 21ರಲ್ಲಿ ಬಾಳು ಬೆಳಗುಂದಿ ಭಾಗವಹಿಸಿ ಇದೀಗ ಅವರು ಕರ್ನಾಟಕದ ಮನೆ ಮನೆಗೂ ಚಿರಪರಿಚಿತರಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸೂಪರ್ ಸ್ಟಾರ್ ರೀತಿ ಗುರುತಿಸಿಕೊಂಡಿದ್ದಾರೆ ಬಾಳು ಬೆಳಗುಂದಿ. 20 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಂದಿದ್ದಾರೆ. ಅವರ ಒಂದೊಂದು ಜನಪದ ಹಾಡುಗಳು ಕೂಡ ಕೋಟಿಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ಬಾರಿ ಇನ್ನೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಇಷ್ಟಪಡ್ತೀವಿ. ಬಾಳು ಬೆಳಗುಂದಿ ಅವರ ಹಾಡನ್ನ ಕೇಳಿದ್ದೀರಾ, ಅವರ ಸಾಹಿತ್ಯವನ್ನ ಕೇಳಿದ್ದೀರಿ. ಹಾಗೆಯೇ ಬಾಳು ಬೆಳಗುಂದಿ ಅವರಿಗೆ ಸ್ಯಾಂಡಲ್ವುಡ್ ನಲ್ಲಿ ಅವಕಾಶವನ್ನ ಕೊಡ್ತೀನಿ ಅನ್ನೋ ಸಣ್ಣದೊಂದು ಕ್ಲೂವನ್ನ ಈಗಾಗಲೇ ಅರ್ಜುನ್ ಜನ್ಯ ಹೇಳಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಅರ್ಜುನ್ ಜನ್ಯ ಹೇಳಿದ್ರು. ಅರ್ಜುನ್ ಜನ್ಯ ಈ ಹಿಂದೆ ಯಾರಿಗೆಲ್ಲ ಆ ರೀತಿ ಮಾತು ಕೊಟ್ಟಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸಾಕಷ್ಟು ಸರಿಗಮಪ ಪ್ರತಿಭೆಗಳಿಗೆ ತಮ್ಮ ಸಿನಿಮಾಗಳಲ್ಲಿ ಹಾಡುವಂತ ಅವಕಾಶವನ್ನ ಅರ್ಜುನ್ ಜನ್ಯ ಕೊಟ್ಟಿದ್ದಾರೆ. ಅದರಿಂದಾಗಿ ಸಾಕಷ್ಟು ಪ್ರತಿಭೆಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ಕಿದೆ. ಹಾಗೆ ಬಾಳು ಬೆಳಗುಂದಿಯಲ್ಲೂ ಕೂಡ ಒಳ್ಳೆಯ ಟ್ಯಾಲೆಂಟ್ ಇದೆ. ಅವರನ್ನ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಈ ಹಿಂದೆ ಹೇಳಿದ್ರು. ಹಾಗಾಗಿ ಅರ್ಜುನ್ ಜನ್ಯ ಜೊತೆ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಬಾಳು ಬೆಳಗುಂದಿ ಕೆಲಸ ಮಾಡಬಹುದು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದ್ರೆ ಸದ್ಯಕ್ಕೆ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಬಾಳು ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಅದರಲ್ಲೂ ಕೂಡ ನಟನಾಗಿ ಅವರು ನಾಯಕ ನಟನಾಗಿ ಅಭಿನಯಿಸುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ ಜನಪದ ಹಾಡುಗಳು ಏನಿದೆ ಅವರದ್ದು. ಅದರಲ್ಲಿ ಅವರು ಒಳ್ಳೆ ಡ್ಯಾನ್ಸರ್ ಆಗಿ ತಮ್ಮ ಪ್ರತಿಭೆ ಏನು ಅನ್ನೋದನ್ನ ತೋರಿಸಿದ್ದಾರೆ. ಹಾಗೇನೆ ಒಳ್ಳೆಯ ಹಾಡುಗಾರ, ಹಾಗೇನೆ ಒಳ್ಳೆಯ ಸಾಹಿತ್ಯವನ್ನ ಬರೀತಾರೆ. ಇದಕ್ಕಿಂತ ಹೊರತಾಗಿ ಬಾಳು ಬೆಳಗುಂದಿ ಅವರು ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಮಾನಿಗಳ ಒಂದು ಆಸೆ. ಡಿ ಬಾಸ್ ದರ್ಶನ್ ಅವರ ಫ್ಯಾನ್ ಬಾಳು ಬೆಳಗುಂದಿ. ಅವರ ಡೈಲಾಗ್ ಗಳನ್ನ ಸರಿಗಮಪ ವೇದಿಕೆಯಲ್ಲೂ ಕೂಡ ಅವರು ಹೇಳಿದ್ರು. ಹಾಗಾಗಿ ಬಾಳು ಬೆಳಗುಂದಿಯಲ್ಲಿ ಕೇವಲ ಸಾಹಿತ್ಯ ಬರೆಯುವ ಸಾಮರ್ಥ್ಯ ಮಾತ್ರ ಅಲ್ಲ, ಹಾಡುಗಾರಿಕೆ ಮಾತ್ರ ಅಲ್ಲ, ಅಭಿನಯಿಸುವಂತಹ ತಾಕತ್ತು ಕೂಡ ಅವರಿಗಿದೆ. ಹಾಗಾಗಿ ಬಾಳು ಬೆಳಗುಂದಿ ಅವರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಆಸೆಯನ್ನ ಪಡ್ತಾ ಇದ್ರು. ಹಾಗಾಗಿ ಬಾಳು ಬೆಳಗುಂದಿ ಅವರು ಒಂದೊಳ್ಳೆ ಅವಕಾಶ ಸಿಕ್ಕಿದ್ರೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಬಹುತೇಕ ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಬಾಳು ಬೆಳಗುಂದಿ ಅವರು ಸಿದ್ಧ ಅಂತ. ನೋಡೋದಕ್ಕೂ ಕೂಡ ಬಾಳು ಬೆಳಗುಂದಿ ಸ್ಟೈಲಿಶ್ ಆಗಿದ್ದಾರೆ. ಹಾಗಾಗಿ ಅವರು ಈ ಒಂದು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಮಾನಿಗಳ ಲೆಕ್ಕಾಚಾರ. ಬಾಳು ಬೆಳಗುಂದಿ ಈ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಆದ್ರೆ ಅವರ ಅಭಿಮಾನಿಗಳ ಆಸೆ ಈ ರೀತಿಯಾಗಿದೆ. ಇನ್ನು ಮುಖ್ಯವಾಗಿ ಅವರ ಹಾಡುಗಳನ್ನ ಜನ ಅಷ್ಟರ ಮಟ್ಟಿಗೆ ನೆಚ್ಕೊಂಡಿರೋದ್ರಿಂದ, ಕೋಟಿಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿರೋದ್ರಿಂದ ಅವರ ಸಿನಿಮಾ ಬಂದರೂ ಕೂಡ ಉತ್ತರ ಕರ್ನಾಟಕದ ಜನ ಆ ರೀತಿ ಸಪೋರ್ಟ್ ಖಂಡಿತ ಮಾಡೇ ಮಾಡ್ತಾರೆ. ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಆಗಿ ಅವರು ಗುರುತಿಸಿಕೊಂಡಿದ್ದಾರೆ. ಕೇವಲ ಜನಪದ ಹಾಡುಗಳನ್ನ ಹಾಡುವಲ್ಲಿ ಮಾತ್ರ ಅವರು ಸೂಪರ್ ಸ್ಟಾರ್ ಆಗೋದಲ್ಲ, ಸಿನಿಮಾದಲ್ಲೂ ಕೂಡ ಅಭಿನಯಿಸಬೇಕು ಅನ್ನೋದು ಅವರ ಅಭಿಮಾನಿಗಳ ಒಂದು ಒತ್ತಾಸೆ. ಹಾಗಾಗಿ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು. ಬಾಳು ಬೆಳಗುಂದಿ ಅವರಿಗೆ ಸಾಕಷ್ಟು ಫಾಲೋವರ್ಸ್ ಇರೋದ್ರಿಂದ, ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ, ಅವ್ರು ಏನೇ ಹಾಡು ಹಾಡಿದ್ರು ಜನ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಕೂಡ ಅದೇ ರೀತಿಯಾದಂತಹ ಪ್ರೀತಿಯನ್ನ ಜನ ಕೊಡ್ತಾರೆ. ಅಂತಹ ಪವರ್ ಅವರಿಗಿದೆ, ಅಂತಹ ಸಾಮರ್ಥ್ಯ ಇದೆ. ಸರಿಗಮಪ ವೇದಿಕೆಯಲ್ಲಿ ಜಸ್ಟ್ 3ನೇ ಕ್ಲಾಸ್ ಓದಿದಂತಹ ಒಬ್ಬ ಹುಡುಗ ಬಂದು ಫಿನಾಲೆ ತನಕ ಬರ್ತಾನೆ, ಇಷ್ಟರ ಮಟ್ಟಿಗೆ ಅಭಿಮಾನವನ್ನ ಗಳಿಸ್ತಾನೆ, ಜಡ್ಜಸ್ ಇಂದ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಪಡ್ಕೊಳ್ತಾನೆ, ಜಡ್ಜಸ್ ಅವರನ್ನ ಹಾಡಿ ಹೊಗಳ್ತಾರೆ ಅಂದ್ರೆ ಬಾಳು ಬೆಳಗುಂದಿಗೆ ಎಷ್ಟರ ಮಟ್ಟಿಗೆ ತಾಕತ್ತಿದೆ, ಎಷ್ಟರ ಮಟ್ಟಿಗೆ ಪ್ರತಿಭೆ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವರು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಬೇಕು, ಕನ್ನಡ ಚಿತ್ರರಂಗಕ್ಕೂ ಕೂಡ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಅನ್ನೋದು ಅವರ ಅಭಿಮಾನಿಗಳ ಒಂದು ಒತ್ತಾಸೆ. ಆ ಒಂದು ಒತ್ತಾಸೆಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಬಾಳು ಬೆಳಗುಂದಿ, ಈ ಬಗ್ಗೆ ಏನಾದರೂ ಮಾತಾಡ್ತಾರಾ, ಪ್ರತಿಕ್ರಿಯೆ ಕೊಡ್ತಾರಾ ಅನ್ನೋದು ಅಭಿಮಾನಿಗಳು ಸದ್ಯಕ್ಕೆ ಕಾಯ್ತಾ ಇರುವಂತಹ ವಿಚಾರ.
ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಾಳು ಬೆಳಗುಂದಿ ಅವರು ರಿಯಾಕ್ಟ್ ಮಾಡ್ಬೋದು. ಸದ್ಯಕ್ಕೆ ಈಗಷ್ಟೇ ಶೋ ಮುಗ್ದಿದೆ, ಮುಂದೆ ಏನು ಅನ್ನೋ ಬಗ್ಗೆ ಕೂಡ ಅವರೇನು ಹೇಳಿಲ್ಲ. ಮುಂದೆ ಒಂದಷ್ಟು ಜನಪದ ಹಾಡುಗಳನ್ನು ಅಭಿಮಾನಿಗಳಿಗೆ ಅವರು ಕೊಡೋದಂತೂ ಪಕ್ಕ. ಆದರೆ ಅಭಿನಯಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ಬಾಳು ಬೆಳಗುಂದಿ ಅವರು ತೆಗೆದುಕೊಳ್ತಾರೆ, ಅಭಿಮಾನಿಗಳ ಆಸೆ ಏನಿದೆ ಅದನ್ನು ಬಾಳು ಬೆಳಗುಂದಿ ಅವರು ಈಡೇರಿಸ್ತಾರ, ಕಾದ್ ನೋಡೋಣ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.